ಹಾಯ್, ನಮಸ್ಕಾರ. ದೃಷ್ಟಿ ಬಿಟ್ಟು ಧಾರಾವಾಹಿಯ ಸಂಚಿಕೆ 183ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ದೃಷ್ಟಿ ದತ್ತ ಇಬ್ರು ಕೂಡ ರೂಮಲ್ಲಿ ಇರ್ತಾರೆ. ಇಲ್ಲಿ ದೃಷ್ಟಿ ಕೇಳ್ತಾಳೆ, ಯಜಮಾನ್ರೆ ನಿಮ್ಮ ಕಾಲನ್ನ ಒತ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ದತ್ತ ಹೇಳ್ತಾನೆ, ಯಜಮಾಂತಿ ಇಲ್ಲಿ ಹೆಣ್ಮಕ್ಳಿಗೆ ಕಾಲು ಒತ್ತುವಂತ ಶಿಕ್ಷೆ ಕೊಡೋ ಗಂಡಸು ನಾನಲ್ಲ ಅಂತೆಲ್ಲ ಇಲ್ಲಿ ದತ್ತ ಹೇಳ್ತಾ ಇರ್ತಾನೆ. ಅದಕ್ಕೆ ದೃಷ್ಟಿ ಮತ್ತೆ ಹೇಳ್ತಾಳೆ, ತಪ್ಪಾಯ್ತು ರೀ, ನಾನು ಹೆಂಡತಿಯಾಗಿ ಒತ್ತಲ್ಲ ಅಂತೆಲ್ಲ ಅವಳು ಕೂಡ ಕೇಳ್ತಾ ಇರ್ತಾಳೆ. ಆದ್ರೆ ದತ್ತ ಮಾತ್ರ ಏನು ಕೂಡ ಹೇಳೋದಿಲ್ಲ, ಸುಮ್ಮನೆ ಇರ್ತಾನಾಗ ದೃಷ್ಟಿ ಮತ್ತೆ ಹೇಳ್ತಾಳೆ, ಯಜಮಾನ್ರೆ ನಾನು ಹೆಂಡತಿಯಾಗಿಲ್ಲ ಅಂತಂದ್ರೂ ಮನೆ ಕೆಲಸದೊಳಗಾಗಿ ನಿಮ್ಮ ಕಾಲು ಒತ್ಬೋದ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ. ಆಗ ದತ್ತ ಕೂಡ ಒಪ್ಕೊಂತಾನೆ, ಕೆಳಗಡೆ ಕೂತ್ಕೊಂತಾನೆ. ಇಲ್ಲಿ ದೃಷ್ಟಿ ಕಾಲನ್ನು ಒತ್ತಲಿಕ್ಕೆ ಶುರು ಮಾಡ್ತಾಳೆ. ರೀ, ನಾನು ಹೇಳಿದ್ನಲ್ಲ ಅವಾಗ್ಲೇ, ನೀವೇನು ಕೂಡ ಹೇಳಲಿಲ್ಲ, ಸುಮ್ಮನೆ ಬಂದ್ಬಿಟ್ರಿ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಾದ್ಮೇಲೆ ಇಲ್ಲಿ ದೃಷ್ಟಿ ಮತ್ತೆ ಹೇಳ್ತಾಳೆ, ರೀ ನಿಮ್ಗೆ ಈ ಒಂದು ವಿಷಯ ಚಿಕ್ಕದಾಗಿರ್ಬೋದು, ಬಟ್ ಆದ್ರೆ ಅಮ್ಮನ್ಗೆ ತುಂಬಾ ಖುಷಿ ಕೊಡುತ್ತೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ನೀವು ಒಂದ್ಸಲಿ ಬಂದೋಗ್ಬಿಟ್ರೆ ಸಾಕು, ಅವರು ತುಂಬಾ ಖುಷಿ ಪಡ್ತಾರೆ ಅಂತೆಲ್ಲ ಇಲ್ಲಿ ದೃಷ್ಟಿ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ದತ್ತ ಮತ್ತೆ ಹೇಳ್ತಾನೆ, ಓ ಆ ವಿಷಯಕ್ಕೋಸ್ಕರ ನೀನು ಕಾಲನ್ನು ಹೊತ್ತ ನಾಟಕ ಮಾಡ್ತಿದ್ಯಾ ಅಂತೆಲ್ಲ ಇಲ್ಲಿ ದತ್ತ ಹೇಳ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ದೃಷ್ಟಿಗೆ ತುಂಬಾ ಅಳು ಕೂಡ ಬರ್ತಾ ಇರುತ್ತೆ. ಅವಳು ಅಳ್ಲಿಕ್ಕೆ ಶುರು ಮಾಡ್ತಾಳೆ. ದತ್ತನ್ಗೆ ದೃಷ್ಟಿ ಹೇಳ್ತಾ ಇರೋದು ಗೊತ್ತಾಗುತ್ತೆ. ದೃಷ್ಟಿ ಏನಕ್ಕೆ ಹೇಳ್ತೀಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ದೃಷ್ಟಿ ಮತ್ತೆ ಹೇಳ್ತಾಳೆ, ರೀ ಅಮ್ಮನ್ಗೆ ಬೇರೆ ಯಾವುದು ಕೂಡ ಆಸೆ ಇಲ್ಲ, ನೀವು ಒಂದ್ಸಲಿ ಮನೆಗೆ ಬಂದೋಗ್ಬಿಟ್ರೆ ಅವ್ರಿಗೆ ಪ್ರತಿಯೊಂದು ಕೂಡ ಆಸೆ ಈಡೇರುತ್ತೆ ಅಂತೆಲ್ಲ ಇಲ್ಲಿ ದೃಷ್ಟಿ ಹೇಳ್ತಾಳೆ. ಆಗ ದತ್ತ ಮತ್ತೆ ಹೇಳ್ತಾನೆ, ಸರಿ ಸರಿ ಓಕೆ, ಮನೆಗೆ ಬರ್ತೀನಿ, ಚೆನ್ನಮ್ಮಗೆ ಹೇಳು ಅಂತೆಲ್ಲ ಅವನು ಕೂಡ ಹೇಳ್ತಾನಾಗ ದೃಷ್ಟಿಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಸೆಲೆಂಟಣ್ಣ ಅಂತೆಲ್ಲ ಜೋರಾಗಿ ಕೂಗ್ತಾ ಇರ್ತಾಳೆ. ಅದಾದ್ಮೇಲೆ ಇಬ್ರು ಕೂಡ ತುಂಬಾ ಖುಷಿ ಪಡ್ತಾರೆ. ಇದೆಲ್ಲ ಆದ್ಮೇಲೆ ದತ್ತ ಒಂದ್ ಮಾತನ್ನ ಹೇಳ್ತಾನೆ, ನೋಡ್ ದೃಷ್ಟಿ, ನಾನು ಬರ್ಲಿಕ್ಕೆ ರೆಡಿ ಇದೀನಿ, ಬಟ್ ಆದ್ರೆ ನಂದು ಕೂಡ ಒಂದು ಕಂಡೀಷನ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಏನು ಅಂತ ಅವಳು ಕೂಡ ಕೇಳ್ತಾಳೆ. ಯಾಕಂದ್ರೆ ನಾನು ನಿಮ್ಮನೆ ಬರ್ಬೇಕಂದ್ರೆ ನನ್ನ ಅಕ್ಕ ತಂಗಿಯರು ಪ್ರತಿಯೊಬ್ರು ಕೂಡ ಒಪ್ಕೆ ಬೇಕು, ಅವ್ರನ್ನು ಕೂಡ ನೀನು ಹೋಗಿ ಕೇಳ್ಬೇಕು ಅಂತೆಲ್ಲ ಇಲ್ಲಿ ದತ್ತ ಹೇಳ್ತಾನೆ. ಆಗ ಇಲ್ಲಿ ದೃಷ್ಟಿಗೆ ಸಖತ್ ಬೇಜಾರು ಕೂಡ ಆಗುತ್ತೆ. ಸರಿ ಆಯ್ತು ಕೇಳ್ತೀನಿ ಅಂತ ಅವಳು ಕೂಡ ಅಂದ್ರೆ ಒಂದು ಮನ್ಸಲ್ಲಿ ನೋವು ಇಟ್ಕೊಂಡು ಅವಳು ಕೂಡ ಕೇಳ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಇಲ್ಲಿ ಶರಾವತಿ ಮತ್ತೆ ಕಿಶೋರ್ ಇಬ್ರು ಕೂಡ ಒಂದ್ ಕಡೆ ಬರ್ತಾರೆ. ಬಂದ ತಕ್ಷಣ ಇಲ್ಲಿ ಶರಾವತಿ ಕೇಳ್ತಾಳೆ, ಏನು ಇತ್ತೀಚೆಗೆ ತುಂಬಾ ಬ್ಯುಸಿಯಾಗಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಯಾಕೆ ನನ್ನ ಕಡೆಯಿಂದ ಏನಾದ್ರು ಮುಚ್ಚಿಟ್ಟಿದ್ದೀರಾ ಅಂತೆಲ್ಲ ಅವಳು ಕೂಡ ಕೇಳ್ತಾ ಇರ್ತಾಳೆ. ಅದಕ್ಕೆ ಕಿಶೋರ್ ಮತ್ತೆ ಹೇಳ್ತಾಳೆ, ನೋಡ್ ಸರು, ನಾನು ಒಂದು ಓಪನ್ ಬುಕ್ ಇದ್ದಂಗೆ, ನನ್ನಲ್ಲಿ ಯಾವುದು ಕೂಡ ಮುಚ್ಚು ಮರೆ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಶರಾವತಿ ಮತ್ತೆ ಹೇಳ್ತಾಳೆ, ಇಲ್ಲ ಇಲ್ಲ, ನೀವು ಬರ್ತಾ ಬರ್ತಾ ಓಪನ್ ಡೈರಿ ಆಗ್ತಿದ್ದೀರಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ನೋಡ್ ಶರು, ನಿನ್ಗಾಗ್ಲಿ ಅಥವಾ ಸಂಸಾರಕ್ಕಾಗ್ಲಿ ಯಾವುದೇ ಕೂಡ ನಾನು ಮೋಸ ಮಾಡೋದಿಲ್ಲ, ಆ ತರ ಬುದ್ಧಿ ನನಗೆ ಕೂಡ ಇಲ್ಲ, ನೀನು ಆರಾಮಾಗಿ ಇರ್ಬೋದು, ನಿನ್ಗೆ ಆ ರೀತಿ ಯಾವುದೇ ಕೂಡ ಮೋಸ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಕಿಶೋರ್. ಇಲ್ಲಿ ಚನ್ನಿ ಮತ್ತೆ ಮಾದೇವ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾದೇವ, ಹಳ್ಳಿಯಂದ್ರು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದಾರೆ, ಅವ್ರಿಗೆ ಒಂದು ಒಳ್ಳೆ ಬಟ್ಟೆ ಕೊಡ್ಬೇಕು, ನಾವಿಬ್ರು ಕೂಡ ಚೆನ್ನಾಗಿ ಕಾಣ್ಬೇಕು ಅಂತೆಲ್ಲ ಇಬ್ರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ದುಡ್ಡು ಕೂಡ ಜಾಸ್ತಿ ಬೇಕಾಗುತ್ತೆ ಅಂತೆಲ್ಲ ದುಡ್ಡನ್ನ ಹಿಡ್ಕೊಂಡು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಇಲ್ಲಿ ಪ್ರತಿಯೊಬ್ರು ಕೂಡ ಟಿಫನ್ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ. ಆ ಟೈಮಲ್ಲಿ ದೃಷ್ಟಿ ಕೇಳ್ತಾಳೆ, ಶರಾವತಿ ಚಿಕ್ಕಮ್ಮವ್ರೆ, ನೇತ್ರಾವತಿ ಅಮ್ಮವ್ರೆ ಮತ್ತೆ ಹೇಮಾವತಿ ಅಮ್ಮವ್ರೆ, ನೀವು 3 ಜನ ಹತ್ರನೂ ಒಂದು ವಿಷಯ ಕೇಳಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಏನಪ್ಪಾ ಅಂತ ಅಂದ್ರೆ, ನಮ್ಮ ಯಜಮಾನ್ರನ್ನ ನಮ್ಮ ಮನೆಗೆ ಊಟಕ್ಕಂತ ಕರಿತಾ ಇದ್ದೀನಿ, ಅವ್ರು ನಿಮ್ ಪರ್ಮಿಷನ್ ಕೊಟ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಇಲ್ಲಿ ದೃಷ್ಟಿ ಕೂಡ ಕೇಳ್ತಾ ಇರ್ತಾಳೆ. ಫಸ್ಟ್ ಇಲ್ಲಿ ನೇತ್ರಾವತಿ ಹೇಳ್ತಾಳೆ, ನೋಡ್ ದೃಷ್ಟಿ, ಫಸ್ಟ್ ಆಫ್ ಆಲ್ ನಿನ್ನ ಮದುವೆ ಆಗಿರೋದು ನನಗೆ ಒಂಚೂರು ಕೂಡ ಇಷ್ಟ ಇಲ್ಲ, ಅಂಥದ್ರಲ್ಲಿ ನಿಮ್ಮನೆಗೆ ಊಟ ಕಳಿಸ್ಬೇಕಾ, ನೋ ಚಾನ್ಸ್ ಅಂತೇಳಿ ಅಲ್ಲಿಂದ ಅವಳು ಕೂಡ ಎದ್ದು ಹೊರಟೋಗ್ತಾಳೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಹೇಮಾವತಿ ಕೂಡ ಹೇಳ್ತಾಳೆ, ನೋಡು ದೃಷ್ಟಿ, ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ನಮ್ಮ ಸ್ಟೇಟಸ್ ಏನು ಮತ್ತೆ ನಮ್ಮ ಘನತೆ ಏನು, ನಾವು ನಿಮ್ಮನೆಗೆ ಊಟಕ್ಕೆ ಬರಬೇಕಾ ಅಂತೆಲ್ಲ ಇಲ್ಲಿ ಅವಳು ಕೂಡ ಒಪ್ಕೊಳೋದಿಲ್ಲ. ಇದೆಲ್ಲ ಆದ್ಮೇಲೆ ಶರಾವತಿ ಹೇಳ್ತಾಳೆ, ನೋಡ್ ದೃಷ್ಟಿ, ನೇತ್ರಾವತಿ ಮತ್ತೆ ಹೇಮಾವತಿ ಇಬ್ರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ, ಆದ್ರೆ ನನಗೆ ಕಳಿಸ್ಲಿಕ್ಕೆ ಇಷ್ಟ ಇದೆ, ಆದ್ರೆ ಸೆಕ್ಯೂರಿಟಿ ರೀಸನ್ ಇಂದ ಕ್ವಾರ್ಟರ್ಸ್ಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಆದ್ರೆ ಇಲ್ಲಿ ದತ್ತ ಮತ್ತೆ ಬಜರಂಗಿ, ಕಿಶೋರ್ ಪ್ರತಿಯೊಬ್ರು ಕೂಡ ಇರ್ತಾರೆ, ಅವರು ಏನು ಕೂಡ ಹೇಳೋದಿಲ್ಲ. ಆದ್ರೆ ಇಲ್ಲಿ ದೃಷ್ಟಿಗೆ ಮನಸ್ಸಿಗೆ ತುಂಬಾ ನೋವು ಕೂಡ ಆಗುತ್ತೆ. ರೀತಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಅಳ್ತಾ ಅಲ್ಲಿಂದ ಅವಳು ಕೂಡ ಹೊರಟೋಗ್ತಾಳೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.